ಮತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ ಇವತ್ತು, ಸೊ ಅವ್ರಿಗೆಲ್ಲ ವಿಶ್ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ ವಿಶ್ ಮಾಡು. ಇವತ್ತು ಯಾರ್ಯಾರು ಸೆಲೆಬ್ರೇಟ್ ಮಾಡ್ಕೊತಿದ್ರ, ಇವತ್ತು ಯಾರ್ಯಾರು ಹುಟ್ಟಿದ್ರ ಜನ್ಮದಿನ, ಅವರಿಗೆಲ್ಲರಿಗೂ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆಯಿಂದ ಗೌರಿ ಹಬ್ಬದ ದಿನ ಹುಟ್ಟೋದು ತುಂಬ ಶ್ರೇಷ್ಠ ಅಂತ ಅಂತಾರೆ. ಸೊ ಅವರಿಗೆಲ್ಲ ಹ್ಯಾಪಿ ಬರ್ಡೇ. ಹಾಯ್ ಫ್ರೆಂಡ್ಸ್, ಹಾಯ್ ಎಲ್ಲರೂ ಹೇಗಿದ್ರ? ನಾವಂತೂ ಸೂಪರ್ ಆಗಿದ್ದೀವಿ. ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಎಲ್ಲರೂ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ, ಕಾಯಿ ಕಡುಬು ಮಾಡಿ ತಿಂಡಿ ಚೆನ್ನಾಗಿರಿ. ನಾವು ಕೂಡ ನಾಳೆ ಕಡುಬು ಮಾಡೋ ಪ್ಲಾನಿಂಗ್. ಎಲ್ಲರೂ ಹಬ್ಬ ಸಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತು ನಮಗೆ ಡ್ಯೂಟಿ ಇತ್ತು, ನೋಡೋಣ. ಮತ್ತು ಇವತ್ತು ನಾವೇನು ಪೂಜೆ ಮಾಡಿಲ್ಲ, ಲೈಟಾಗಿ ಮಾಮೂಲಿ ಮಾಡೋ ಥರ ಮಾಡಿದ್ದೀವಿ, ತೋರಿಸ್ತೀನಿ. ಅಷ್ಟೇ ಲೈಟಾಗಿ ಮಾಡಿದ್ದೀವಿ ಅಷ್ಟೇ. ನಾಳೆ ಇವತ್ತು ಮಾಡಬೇಕಿತ್ತು ಲೆಕ್ಕದಲ್ಲಿ, ಹೊಸಲು ಪೂಜೆ ಮಾಡೋಕ್ಕಾಗಿಲ್ಲ. ನಾಳೆ ನೋಡೋಣ ಮಾಡಬೇಕು. ನಮಗೆ ಸೋಮವಾರ ನಮಗೆ ಸ್ಕೂಲಲ್ಲಿ ಐಡಿ ಕಾರ್ಡ್ ಕೊಡ್ತಾರೆ ಸೋಮವಾರ. ಆಮೇಲೆ ಇವತ್ತು ಅದ್ರಲ್ಲಿ ಬೇರೆ ಮೂರು ಕ್ವಶನ್ ಐತೆ ಸೋಮವಾರದ ನಮಗೆ ಸ್ಕೂಲಲ್ಲಿ ಐಡಿ ಕಾರ್ಡ್ ಕೊಡ್ತಾರೆ. ಆಮೇಲೆ ನಾವು ಟೀಚರ್ ಟ್ಯೂಷನ್ಗೆ ಹೋಗ್ತಿದ್ದೀನಿ, ಅದು ಕೂಡ ಟ್ಯೂಷನ್ ರೂಮ್ನೇ ಖಾಲಿ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಫ್ರೆಂಡ್ ಅವ್ರ ತಂಗಿ ಸೋಮವಾರ ಬರ್ತಾರೆ. 3 ಕ್ವಶನ್ ಕೂಡ ನಂಗೆ ತುಂಬ ಖುಷಿ. ಉಸಿರಾಡ ಸ್ವಲ್ಪ. ಮತ್ತು ಇನ್ನೇನು ಹೇಳೋದು ಅಷ್ಟೇ, ಮಾತಾಡೋಕ್ಕೆ ಇನ್ನೇನು. ನಾಳೆನೇ ಬೆಳಗ್ಗೆ ತುಂಬ ಬೇಜಾರಾಯಿತು, ಹೊಸಲು ಪೂಜೆ ಮಾಡೋಕ್ಕಾಗಿಲ್ಲ ಅಂತ. ವರ್ಷ ಹೊಸಲು ಪೂಜೆ ಮಾಡ್ತಾಯಿದ್ದೆ. ಈ ವರ್ಷ ಯಾಕೆ ಮಾಡಿಲ್ಲ ಅಂದರೆ 8 ಗಂಟೆಗೆ ಡ್ಯೂಟಿ ಇತ್ತು ಒಂದು, ಮತ್ತು ಪೂಜೆ ಐಟಮ್ ಏನು ತಂದುಕೊಟ್ಟಿಲ್ಲ ಅದೊಂದು, ಹಂಗಾಗಿ ಇಂಟ್ರೆಸ್ಟ್ ಹೋಗ್ಬಿಡ್ತು. ನಾಳೆ ಮಾಡೋಣ ಅಂದ್ಬಿಟ್ಟು ನಾಳೆ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೊಸದಾಗಿ ಮಾಡ್ತೀವಿ. ಸೊ ವಿಡಿಯೋ ನೋಡ್ತಿರೋರು ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಬೆಲ್ ಬಟನ್ನ ಮರಿಬೇಡಿ. ಇವತ್ತು ಸಿಂಪಲ್ ಆಗಿ ತುಂಬ ಜನ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ರು. ಸಿಂಪಲ್ ಆಗಿ ಹೋಗಿದ್ದೆ ನಾನು ಅಷ್ಟೇ. ಏನು ಮಾಡೋದು, ಟೈಮ್ ಸಾಕಾಗಲ್ಲ. ಬಾಯ್. ಇವತ್ತಿನ ಡೇ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಬಾಯ್. ಸೊ ನೋಡ್ತಾ ಇರ್ಬೋದು ನೀವು, ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ದೀವಿ. ಕೆಲಸ ಇತ್ತು, ಹಾಗಾಗಿ ನಾಳೆ ನೋಡೋಣ. ಬಾಯ್.